ಇವತ್ತು ನಾನು ಅದನ್ನೇ ಹೇಳಿರುವಂಥದ್ದು. ರಾಜಕೀಯವಾಗಿ ನನಗೆ ವೈಯಕ್ತಿಕವಾಗಿ ರಾಜಕೀಯ ನಾಯಕತ್ವವನ್ನು ತಗೊಳ್ಬೇಕು ಅಂತಾದರೆ ಒಬ್ಬ ಆದರ್ಶವಾಗಿ ಒಬ್ಬ ನಾಯಕತ್ವವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನನಗೆ ಯಡಿಯೂರಪ್ಪನವರ ಎಲ್ಲ ನಾಯಕತ್ವ ಗುಣಗಳು ನನಗೆ ಪ್ರೇರಣೆ ಆಗಿರುವಂಥದ್ದು. ಇನ್ನೊಂದು, ನಾನು ಜನಪ್ರತಿನಿಧಿ ಆದ ನಂತರ ನನ್ನ ಕ್ಷೇತ್ರದ ಜನರ ಏನು ಅಪೇಕ್ಷೆಗಳಿದೆ ಆ ಅಪೇಕ್ಷೆಗಳನ್ನು ನಾನು ಯಡಿಯೂರಪ್ಪ ಸಾಹೇಬರ ಬಳಿಗೆ ಹೋಗಿ ಕಾಗದ ಪತ್ರಗಳನ್ನು ಕೊಟ್ಟಾಗ ಯಾವತ್ತಿಗೂ ಇಲ್ಲ ಅಂತ ಹೇಳಲಿಲ್ಲ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಯಶಸ್ವಿ ಶಾಸಕ ಅನ್ನೋ ಹೆಗ್ಗಳಿಕೆ ಹರೀಶ್ ಪೂಂಜಾರಿಗೆ ಸಲ್ಲಬೇಕು. ಅದರ ಕ್ರೆಡಿಟ್ ನಾಯಕ BS ಯಡಿಯೂರಪ್ಪಗೆ ಸಲ್ಲಬೇಕು ಅನ್ನೋದು ಹರೀಶ್ ಪೂಂಜಾ ಅವರ ಮಾತು. ಇನ್ನು ತಂದೆಯಂತೆ ಮಕ್ಕಳು ಕೂಡ ನಾಯಕತ್ವದ ಕಲೆಯನ್ನ ಮೈಗೂಡಿಸಿಕೊಂಡಿರೋದು ಶಾಸಕರಿಗೆ ಖುಷಿ ಕೊಟ್ಟಿದೆ. ತಂದೆಯಂತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಸಾಮರ್ಥ್ಯ BY ವಿಜಯೇಂದ್ರ ಅವರಿಗಿದ್ದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಪಕ್ಕಾ ಅನ್ನೋ ಭರವಸೆ ಶಾಸಕರದ್ದು. ಅದರಂತೆ BS ಯಡಿಯೂರಪ್ಪ ಕೊಟ್ಟಿರೋ ಕೊಡುಗೆಗಳಿಂದಲೇ ಇವತ್ತಿಗೂ ಕ್ಷೇತ್ರದ ಜನರ ಋಣ ತೀರಿಸುವ ಕೆಲಸ ನಡೀತಿದೆ ಅಂತಾರೆ ಹರೀಶ್ ಪೂಂಜಾ. ಪ್ರಾಯಶಃ ನನಗೆ ಭಾಳ ಹೆಮ್ಮೆ ಇದೆ. ಯಡಿಯೂರಪ್ಪನವರ ಪ್ರತಿಯೊಂದು ಗುಣ ಏನಿದೆ, ಪ್ರತಿಯೊಂದು ನಾಯಕತ್ವದ ಶಕ್ತಿ ಏನಿದೆ, ಪ್ರಾಯಶಃ ಅದನ್ನು ವಿಜಯೇಂದ್ರ ಅವರು ಈ ಪಾರ್ಟಿಯನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ. ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಬಹಳ ಅತೀವವಾಗಿರ್ತಕ್ಕಂಥ ಪ್ರೀತಿಯನ್ನು, ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಸುಲಭವಾಗಿ ಯಾವ ನಾಯಕರನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವಂಥ ಜಯಮಾನದವ ನಮ್ಮ ಜಿಲ್ಲೆಯವರಲ್ಲ. ಆದರೆ ಯಡಿಯೂರಪ್ಪನವರನ್ನು ಇಷ್ಟು ಆತ್ಮೀಯತೆಯಿಂದ ಎಷ್ಟು ಪ್ರೀತಿಯಿಂದ ಅವರು ಜನ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಯಡಿಯೂರಪ್ಪನವರು ಒಂದು ಮೋದಿಯವರ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಬಂದಾಗ ಆ ಕರತಾಡನ ಅವರ ಸಿಳ್ಳೆ ಅವರು ಖುಷಿ ಪಡುವ ರೀತಿ ನೋಡಿದರೆ ಯಡಿಯೂರಪ್ಪನವರನ್ನು ನಮ್ಮ ಜಿಲ್ಲೆಯ ಜನ ಹೇಗೆ ಸ್ವೀಕಾರ ಮಾಡಿದ್ದಾವೆ ಅನ್ನುವಂಥದ್ದನ್ನು ನಮಗೆ ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ. ಪ್ರಾಯಶಃ ಅದೇ ರೀತಿಯಾಗಿ ಇವತ್ತು ಕರಾವಳಿ ಭಾಗದಲ್ಲೂ ಸಹ ವಿಜಯೇಂದ್ರ ಅವರು ಬರ್ತಾರೆ ಅಂತ ಹೇಳಿದರೆ ಕಿಕ್ಕಿರಿದು ಜನ ತುಂಬ್ತಾರೆ. ಜನ ಇವತ್ತು ಅವರನ್ನು ಪ್ರೀತಿ ಮಾಡಲಿಕ್ಕೆ, ನಾವು ಅವರನ್ನು ಸೆಲ್ಫಿ ತಗೊಳ್ಳಿಕ್ಕೆ, ಅವ್ರ ಜೊತೆ ಮಾತಾಡಿಸ್ಲಿಕ್ಕೆ ಈ ರೀತಿ ಬಹಳ ಪ್ರೀತಿ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ಮ ವಿಜಯೇಂದ್ರ ಅವರ ಹತ್ರನೂ ಇದೆ. ಪ್ರಾಯಶಃ ಈ ಒಂದು ಕಾರ್ಯಕ್ರಮದ ಮೂಲಕ ಪಾರ್ಟಿಗೆ ಭಾರಿ ದೊಡ್ಡ ಒಂದು ಶಕ್ತಿ ಆಗ್ತದೆ. ಸ್ವಯಂ ಸೇವಕರಾಗಿ ಬೆಳೆದ ದೈತ್ಯ ಹಿಂದುತ್ವಕ್ಕೆ ಯಡಿಯೂರಪ್ಪನವರೇ ಶಕ್ತಿ. ಯುವಕರಿಗೆ ಪ್ರೇರಣೆ, ಪ್ರೋತ್ಸಾಹ ನೀಡುವ ಅಪ್ರತಿಮ ನಾಯಕ, ಅಜಾತ ಶತ್ರು. ಹೌದು, ಬಿಜೆಪಿಯಲ್ಲಿರೋ ಪ್ರತಿಯೊಬ್ಬ ನಾಯಕ, ಪ್ರತಿ ಕಾರ್ಯಕರ್ತ ತಾನು ಬಿಜೆಪಿಗ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಅಂದ್ರೆ ಅದಕ್ಕೆ ಯಡಿಯೂರಪ್ಪನವರೇ ಕಾರಣ. ಯಡಿಯೂರಪ್ಪ ಹಾಕಿಕೊಂಡ ಬುನಾದಿ, ತೋರಿಸಿಕೊಟ್ಟ ದಾರಿ, ಕಲಿಸಿಕೊಟ್ಟ ಸಂಘಟನಾ ಕಲೆ ಎಲ್ಲವೂ ಕೂಡ ಇವತ್ತಿನ ಕಿರಿಯ ನಾಯಕರಿಗೆ ಪ್ರೇರಣೆ, ಮಾರ್ಗದರ್ಶನ. ಸ್ವಯಂ ಸೇವಕರಾಗಿ ಬೆಳೆದು ಕರ್ನಾಟಕದಲ್ಲಿ ಹಿಂದುತ್ವಕ್ಕೆ ಶಕ್ತಿಯಾಗಿರುವ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಯಶಸ್ವಿಗೊಳಿಸಲು ಶಾಸಕ ಹರೀಶ್ ಪೂಂಜಾ ಪಣ ತೊಟ್ಟಿದ್ದಾರೆ. BS ಯಡಿಯೂರಪ್ಪನವರು ತಮ್ಮ ಸಾರ್ಥಕ 50 ವರ್ಷಗಳ ಸಾರ್ವಜನಿಕ ಜೀವನದ ಹಾದಿಯಲ್ಲಿ ಜನರಿಗಾಗಿ, ನಾಡಿಗಾಗಿ ಕೊಟ್ಟ ಕೊಡುಗೆಗಳೆಲ್ಲ ಮರೆಯಲಾಗದ ಸಿಹಿ ಬುತ್ತಿಗಳೇ. ಶತಮಾನಗಳು ಕಳೆದರೂ ನೆನಪಿನಲ್ಲಿ ಉಳಿಯುವ ಯೋಜನೆಗಳನ್ನ ಕೊಟ್ಟ ಚತುರ ಯಡಿಯೂರಪ್ಪ ಅಂದ್ರೆ ಉತ್ಪ್ರೇಕ್ಷೆಯಲ್ಲ. ಕರುನಾಡಿನ ಸರ್ವ ಸಮುದಾಯಗಳು ಮೆಚ್ಚಿಕೊಂಡ ಏಕೈಕ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ. ಆಡಳಿತದಲ್ಲಿ ಚತುರತೆ, ಅನುದಾನದಲ್ಲಿ ಸಮಾನತೆ ತಂದ BSY ಸೇವೆ ಇಡೀ ನಾಡಿಗೆ ಅನನ್ಯ.